ವಿದ್ಯಾರ್ಥಿಗಳ ಲೆಕ್ಕ ಮಾಡಿದ್ದು 2024 ವಿಡಿಯೋ ನಂಬರ್ 59. ಇನ್ನು ಒಂದು ಗಣಿತ ಆದ್ರೆ ಮುಗೀತು. ಚೆನ್ನಾಗಿ ಮಾಡ್ರಿ. ಮಾಡೋದಾತಂದ್ರೆ ವಿಡಿಯೋ ಕಡೆ ನೋಡ್ರಿ. ಮಾಡೋದಾಗೆಲ್ಲ ನೋಡ್ರಿ. ಇಲ್ಲೊಂದು ಪ್ರಶ್ನೆ ಹೆಂಗದ ಅಂದ್ರೆ, ಒಂದು ಪುಸ್ತಕದ ಅಸಲು ಬೆಲೆ 100 ರೂಪಾಯಿ ಆಗಿದೆ. ಒಬ್ಬ ಅಂಗಡಿಯವ ಅಂತಹ 3 ಪುಸ್ತಕಗಳನ್ನು 275 ರೂಪಾಯಿಗೆ ಮಾರುತ್ತಾನೆ. ಅವರಿಗೆ ಆಗುವ ಲಾಭ ಅಥವಾ ನಷ್ಟ ಎಷ್ಟು ಅಂತದ. ಅಲ್ಲಿ ಕೊಟ್ಟದ್ದು ಒಂದು ಬುಕ್ಕದ ಕೊಟ್ಟ. ನೀವು 3 ಬುಕ್ಕದ 3 ಪುಸ್ತಕಗಳ ಅಸಲು ಬೆಲೆ ತಕ್ಕೋಬೇಕು. 3 ಪುಸ್ತಕಗಳ ಅಸಲು ಬೆಲೆ ಬರೋಬ್ಬರಿ ಎಷ್ಟು? 3 × 100 ಅಂದ್ರೆ ಏನು? ಅಸಲು ಬೆಲೆ ತಕ್ಕೋಬೇಕು 300 ರೂಪಾಯಿ. ಏನು 3 ಪುಸ್ತಕಗಳ ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? 275 ರೂಪಾಯಿ. ಕೊಂಡ ಬೆಲೆ ಏನಾಯ್ತು? ದೊಡ್ಡದಾತು. ಮಾರಾಟ ಬೆಲೆ ಸಣ್ಣದಾತು. ಆದ್ದರಿಂದ ಹಾನಿ ಬರೋಬ್ಬರಿ ಕೊಂಡ ಬೆಲೆ ಅಂದ್ರು ಒಂದೇ, ಅಸಲು ಬೆಲೆ ಅಂದ್ರು ಒಂದೇ. ಕೊಂಡ ಬೆಲೆ ಮೈನಸ್ ಮಾರಾಟದ ಬೆಲೆ. ಕೊಂಡ ಬೆಲೆ 300 ಅದ, ಮೈನಸ್ 275 ಬರೋಬ್ಬರಿ 25 ರೂಪಾಯಿ ನಷ್ಟ. 3 ಪುಸ್ತಕಗಳ ಅಸಲು ಬೆಲೆ 300 ಆಯ್ತು. 3 ಪುಸ್ತಕಗಳ ಮಾರಾಟದ ಬೆಲೆ 275 ಆಯ್ತು. ಅಸಲು ಬೆಲೆಗಿಂತಲೂ ಮಾರಾಟ ಬೆಲೆ ಚಿಕ್ಕದಾತಂದ್ರೆ ನಷ್ಟ ಆಗ್ತದ, ಹಾನಿ ಆಗ್ತದ. ಹಾನಿ ಅಂದ್ರೆ ಒಂದೇ, ನಷ್ಟ ಅಂದ್ರೆ ಒಂದೇ. ಎಲ್ಲರೂ 25 ರೂಪಾಯಿ ನಷ್ಟ. ಉತ್ತರ ಸಂಖ್ಯೆ ಡಿ. ನೋಡಿ, ಚೆನ್ನಾಗಿ ತಿಳ್ಕೊಂಡು ಗಣಿತಗಳನ್ನು ನೀವು ಕರೆಕ್ಟ್ ಮಾಡಿರೋ ಇಲ್ಲೋ ಎಲ್ಲ ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡಿಂದ ಮುಂದಿನ ಪ್ರಶ್ನೆಯನ್ನು ಹಾಕ್ತದ ಮತ್ತು ನೀವು ಬಿಡಿಸ್ರಿ.